ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಯೂಸ್ ಆಗುವಂಥ ಕಿಚನ್ ಟಿಪ್ಸ್ನ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಟಿಪ್ಸ್ ನೋಡೋಣ. ಈ ರೀತಿ ಮಿಕ್ಸಿಗೆ ನಾವು ಏನು ಮಾಡ್ಕೊಳ್ತೀವಿ, ವಯರ್ನ ಈ ರೀತಿ ಸುತ್ತಿಟ್ಕೊಂಡು ಬಿಡ್ತೀವಿ. ಕೆಲವೊಂದು ಮಿಕ್ಸಿಗಳಲ್ಲಿ ವಯರ್ ಸುತ್ತಿಟ್ಕೊಳ್ಳೋದಕ್ಕೆ ಅಂತ ಮಿಕ್ಸಿ ಹಿಂದೆಗಡೆ ಒಂಥರ ಬಾಕ್ಸ್ ಟೈಪ್ ಕೊಟ್ಟಿರ್ತಾರೆ, ಅದಕ್ಕೆ ಸುತ್ತಿಟ್ಕೊಳ್ತೀವಿ. ಕೆಲವೊಂದು ಮಿಕ್ಸಿಯಲ್ಲಿ ಆ ಥರ ಇರೋದಿಲ್ಲ. ಈ ರೀತಿ ನಾವು ಮಿಕ್ಸಿಗೆ ಸುತ್ತಿಟ್ಕೊಂಡು ಬಿಡ್ತೀವಿ. ನಾವು ಈ ರೀತಿ ಸುತ್ತಿಟ್ಕೊಳ್ಳೋದ್ರಿಂದ ಅದ್ರ ಸುತ್ತಲೂ ನೋಡಿ ಈ ರೀತಿ ಬ್ಲ್ಯಾಕಾಗಿ ಮಾರ್ಕ್ ಬಂದ್ಬಿಡುತ್ತೆ. ಪೂರ್ತಿ ಸುತ್ತನೂ ಬ್ಲ್ಯಾಕ್ ಆಗಿದೆ. ಇದನ್ನು ನಾವು ಎಷ್ಟೇ ಉಜ್ಜಿದ್ರೂ ಮತ್ತೆ ಮತ್ತೆ ಆಗ್ತಾನೆ ಇರುತ್ತೆ. ಈ ರೀತಿ ಕಪ್ಪು ಕಲೆಗಳಾಗದೇ ಇರೋ ಥರ ನಾವು ಯಾವ ರೀತಿ ನೀಟಾಗಿ ವೈರ್ ಸುತ್ತಿಟ್ಕೊಳ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಈಗ ನಾನು 2 ಬಟ್ಟೆ ಕ್ಲಿಪ್ ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಈಗ ಅಂಟಿಸೋದಕ್ಕೆ ಅಂತ ಡಬಲ್ ಇನ್ ಟೇಪ್ ತೊಗೊಂಡಿದ್ದೀನಿ. ಈ ಟಿಪ್ನ ನೀವು ಒಂದ್ಸರಿ ಮಾಡಿ ನೋಡಿ, ತುಂಬಾ ಯೂಸ್ ಆಗುತ್ತೆ. ನಾನು ಕ್ಲಿಪ್ ಅಳತೆಯಲ್ಲಿ ಒಂದು ಸ್ವಲ್ಪ ಡಬಲ್ ಇನ್ ಟೇಪ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕಟ್ ಮಾಡ್ಕೊಂಡ ತಕ್ಷಣ ನಾವು ಈ ರೀತಿ ಬಟ್ಟೆ ಕ್ಲಿಪ್ಗೆ ಅಂಟಿಸ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ, ನಾನು 2 ಕಡೆ ಹಾಕ್ಕೊಳ್ತಾ ಇಲ್ಲ. ಇದೇ ಥರ ನಾನು 2 ಬಟ್ಟೆ ಕ್ಲಿಪ್ಗೆ ಅಂಟಿಸ್ಕೊಂಡಿದ್ದೀನಿ. ಈಗ ಮಿಕ್ಸಿಗೆ ಎಲ್ಲಿ ವೈರ್ ಕನೆಕ್ಷನ್ ಕೊಟ್ಟಿರ್ತಾರೋ ಆ ಜಾಗದಲ್ಲಿ ನಾನೀಗ ಈ ಕ್ಲಿಪ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಆ ವೈರ್ ಬಂದಿರೋ ಸ್ವಲ್ಪ ಮೇಲೆ ನಾನು ಅಂಟಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಾನೀಗ ಒಂದನ್ನು ಮಾತ್ರ ಅಂಟಿಸ್ಕೊಳ್ತಾ ಇದ್ದೀನಿ ಈ ರೀತಿ. ಇನ್ನೊಂದನ್ನು ಸಹ ಅದೇ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ. ಅದ್ರ ಎರಡದು ಫೇಸ್ ಒಂದೇ ಕಡೆ ಬಂದಿರೋ ಥರ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ಯಾವ ರೀತಿ ಅಂಟಿಸ್ಕೊಂಡಿದ್ದೀನಿ ಅಂತ. ಈ ರೀತಿ ನಾವು ಅಂಟಿಸ್ಕೊಳ್ಬೇಕು ಆಗುತ್ತೆ. ಈ ರೀತಿ ಅಂಟಿಸ್ಕೊಂಡ್ರೆ ನಮಗೆ ವೈರ್ ಸುತ್ತಿ ಇಡೋದಕ್ಕಾಗುತ್ತೆ. ನೋಡಿ ಈ ರೀತಿ ಅಂಟಿಸ್ಕೊಂಡಿದ್ದೀನಿ. ಈಗ ನೋಡಿ, ನಾನೀಗ ಈ ರೀತಿ ವೈರ್ ಸುತ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ವೈರ್ ಸುತ್ಕೊಳ್ತಾ ಇದ್ದೀನಿ ಅಂತ. ಈ ರೀತಿ ನಾವು ವೈರ್ ಸುತ್ಕೊಳ್ಳೋದ್ರಿಂದ ಮಿಕ್ಸಿ ಸುತ್ತಲೂ ಸಹ ಒಂದು ಚೂರು ಸಹ ಬ್ಲ್ಯಾಕ್ ಕರೆಗಳಾಗೋದಿಲ್ಲ. ಯಾವಾಗ ಬೇಕಾದ್ರೂ ನಾವು ಇದನ್ನು ತೆಗೆದು ಕ್ಲೀನ್ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಮಿಕ್ಸಿ. ಕೇವಲ 2 ಬಟ್ಟೆ ಕ್ಲಿಪ್ಪಿಂದ ನಮ್ಮ ಮಿಕ್ಸಿನ ಎಷ್ಟು ನೀಟಾಗಿ ಇಟ್ಕೊಳ್ಬೋದಲ್ವಾ. ಇದನ್ನು ನಾವು ಯಾವಾಗ ಬೇಕಾದರೂ ಚೇಂಜ್ ಮಾಡ್ಕೊಳ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಸಹ ಈ ಟಿಪ್ನ ಫಾಲೋ ಮಾಡಿ. ನೆಕ್ಸ್ಟ್ ಟಿಪ್ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಸ್ಟವ್ ಮೇಲೆ 2 ಪ್ಲೇಟ್ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಏನೇ ಗಲೀಜು ಬಿದ್ದರೂ ಸಹ ಪ್ಲೇಟ್ ಮೇಲೆ ಬೀಳುತ್ತೆ. ಹಾಗಾಗಿ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟಿಪ್ಪು. ನಾವು ಯಾವಾಗ ಬೇಕೋ ಆವಾಗ ಈ ಪ್ಲೇಟ್ನ ನೀಟಾಗಿ ತೆಗೆದಿಟ್ಟು ತೊಳ್ಕೊಳ್ಬೋದು. ಈ ರೀತಿ ನಾವು ಪ್ಲೇಟ್ ಇಟ್ಕೊಳ್ಳೋದ್ರಿಂದ ನಾವು ಏನೇ ಒಗ್ಗರಣೆ ಹಾಕಿದ್ರು ಮತ್ತು ಅನ್ನ ಕೂಗಿಸ್ಬೇಕಾದ್ರೂ ಸಹ ಎಲ್ಲ ಅದ್ರ ಮೇಲೆ ಸಿಡಿತಾ ಇತ್ತು. ಹಾಗಾಗಿ ನಾನು ಈ ರೀತಿ ಪ್ಲೇಟ್ ಇಟ್ಕೊಂಡು ತುಂಬ ನೀಟಾಗಿ ಇಟ್ಕೊಳ್ಬಹುದು. ನಿಮಗೆ ತೋರಿಸೋದಕ್ಕೋಸ್ಕರನೇ ಅಂತಲೇ ಪ್ಲೇಟ್ ಇಟ್ಟಿರಲಿಲ್ಲ. ಹಾಗಾಗಿ ಯಾವ ರೀತಿ ಆಗಿದೆ ಅಂತ ಇದು ತುಂಬಾ ಗಲೀಜಾಗಿದೆ. ಈ ರೀತಿ ಗಲೀಜಾದರೆ ನಮಗೆ ತೊಳೆಯೋದಕ್ಕೂ ಸಹ ಕಷ್ಟ ಆಗುತ್ತೆ. ನೋಡಿ ಎಲ್ಲ ಯಾವ ರೀತಿ ಸಿಡ್ದಿದೆ ಅಂತ ಇದ್ರ ಮೇಲೆಲ್ಲ. ನಾವು 4 ಒಲೆಗಳನ್ನ ಯೂಸ್ ಮಾಡ್ತಿರಲ್ಲ, ಹಾಗಾಗಿ ಈ ರೀತಿ 2 ಪ್ಲೇಟ್ ಇಟ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಕಡೆದು ನೋಡಿ, ನಾನು ಇದು ಪ್ಲೇಟ್ ಇಟ್ಟು ಮಾಡಿರೋವಂಥದ್ದು ಯಾವ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಒಂದು ಚೂರು ಸಹ ಗಲೀಜಾಗಿಲ್ಲ. ನಾವು ದಿನ ಅಡುಗೆ ಮಾಡೋದ್ರಿಂದ ತುಂಬ ಗಲೀಜು ಆಗ್ತಾನೆ ಇರುತ್ತೆ. ಈ ರೀತಿ ಪ್ಲೇಟ್ ಯೂಸ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಸಹ ಈ ಟಿಪ್ನ ಫಾಲೋ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಸಹ ಡೈಲಿ ಈ ರೀತಿ ಪ್ಲೇಟ್ ಇಟ್ಟಿರ್ತೀನಿ. ಈಗ ನೆಕ್ಸ್ಟ್ ಟಿಪ್ಗೆ ಹೋಗೋಣ ಬನ್ನಿ. ಈ ರೀತಿ ನೋಡಿ, ಹುರಿದಿರೋವಂಥ ಕಡಲೆ ಬೀಜನ ನಾವು ಚಟ್ನಿ ಮಾಡೋದಕ್ಕೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ತೀವಿ. ಆವಾಗ ಈ ರೀತಿ ಹುರಿದು ಇಟ್ಕೊಳ್ಬೇಕಾಗುತ್ತಲ್ವ. ಹುರಿದಿರೋವಂಥ ಕಡಲೆ ಬೀಜನ ಈ ರೀತಿ ತಟ್ಟೆಲ್ಲಿ ಹಾಕೊಂಡು ಕೇರ್ಕೊಂಡಾಗ ಅದು ಸಿಪ್ಪೆ ಮನೆ ತುಂಬ ಎಲ್ಲ ಹರಡ್ಕೊಳ್ಳುತ್ತೆ. ತುಂಬಾ ಗಲೀಜಾಗುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಬಜ್ಜಿ ಬೊಂಡ ತೇಲ್ಸುವಂಥ ಜಾಲರಿಯಲ್ಲಿ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಒಂದ್ಸಲ ಕೈ ಆಡಿಸೋದ್ರಿಂದ ಅದರ ಸಿಪ್ಪೆ ಎಲ್ಲ ತಟ್ಟೆ ಒಳಗೆ ಮಾತ್ರ ಬೀಳುತ್ತೆ, ಆಚೆ ಈಚೆ ಹೋಗೋದಿಲ್ಲ. ಈ ಟಿಪ್ಸ್ ತುಂಬಾ ಉಪಯೋಗ ಬರುತ್ತೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ನಾವೀಗ ಹಲಸಿನಕಾಯಿ ತಂದಿರ್ತೀವಿ. ಅದನ್ನು ಒಂದು ಚಾಕುವಲ್ಲಿ ಕುಯ್ದಾಗ ಏನಾಗುತ್ತೆ, ಈ ಚಾಕು ಎಲ್ಲ ತುಂಬಾ ಅಂಟಾಗೋಗಿರುತ್ತೆ. ಅದನ್ನು ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಸಹ ಅದು ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ. ಅದು ಅಂಟು ತೆಗಿಯೋದಕ್ಕೆ ಆಗೋದಿಲ್ಲ. ಈ ರೀತಿ ಅಂಟಾಗಿದ್ದ ಚಾಕು ನಾವು ಈ ರೀತಿ ಬಿಸಿ ಮಾಡಿ ಸ್ವಲ್ಪ ಅದು ಬಿಸಿ ಮಾಡಿದಾಗ ಸ್ವಲ್ಪ ಅದೆಲ್ಲ ಅಂಟೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಸ್ವಲ್ಪ ನೀರು ಥರ ಆಗ್ತಾ ಇದೆಯಲ್ಲ. ಈ ರೀತಿ ನೀರು ಥರ ಆದಾಗ ತುಂಬಾ ಬೇಗ ತೆಗೆದು ಬಿಡ್ಬೋದು ಅದನ್ನು. ಚಾಕುನ ಬಟ್ಟೆ ಅಥವಾ ಪೇಪರಿಂದ ನೀಟಾಗಿ ಒರೆಸ್ಕೊಳ್ಳಿ, ಬೇಗನೆ ಹೊರಟೋಗ್ಬಿಡುತ್ತೆ. ನೋಡಿ ಯಾವ ರೀತಿ ನೀಟಾಗಿ ಕ್ಲೀನಾಗಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ಈ ಟಿಪ್ಪು. ನೆಕ್ಸ್ಟ್ ಟಿಪ್ಗೆ ಹೋಗೋಣ ಬನ್ನಿ. ಈ ರೀತಿ ನಾವು ಒಣಕಾಳನ್ನ ಏನು ಮಾಡ್ತೀವಿ, ನಮಗೇನಾದರೂ ಸಾಂಬಾರು ಮಾಡ್ಕೊಳ್ಬೇಕಂದ್ರೆ ಬೆಳಗ್ಗೆ ಎದ್ದು ನೈಟೇನೆ ನೆನೆಸಿಟ್ಕೊಳ್ತೀವಿ. ಅಕಸ್ಮಾತ್ ಏನಾದರೂ ಮರ್ತೋಗಿದ್ರು ಸಹ ನಾವು ಬೆಳಗ್ಗೆ ಎದ್ದು ಆರಾಮಾಗಿ ಅರ್ಧ ಗಂಟೆಯಲ್ಲಿ ಸಹ ನಾವು ಕಾಳನ್ನ ನೆನೆಸಿಟ್ಕೊಳ್ಬಹುದು. ಅದು ಹೇಗಪ್ಪ ಅಂದರೆ, ಈ ರೀತಿ ನಾವು ಒಂದು ಹಾಟ್ ಬಾಕ್ಸ್ ತೊಗೊಳ್ತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ನಾನು ತೊಗೊಂಡಿರೋಂಥ ಕಾಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಬೇಗ ನೆನೆಯುತ್ತೆ ಈ ರೀತಿ ಮಾಡೋದ್ರಿಂದ.
ನೀವು ಯಾವುದೇ ಒಣಗಿರೋ ಕಾಳನ್ನು ಸಹ ಈ ರೀತಿ ನೆನೆಸಿಟ್ಕೊಳ್ಬಹುದು. ಈಗ ನೋಡಿ ಇದನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ತುಂಬಾನೇ ಬಿಸಿಯಾಗಿರುವಂಥ ಅಂದರೆ ಕುದೀತಾ ಇರುವಂಥ ಬಿಸಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಬೇಗ ಕಾಳು ನೆನೆಯುತ್ತೆ. ನೋಡಿ ಈಗ ಹಾಕ್ಕೊಂಡಿದ್ದಾಯಿತು. ಈಗ ಅದನ್ನು ನಾನು ಅರ್ಧ ಗಂಟೆ ಮುಚ್ಚಿಟ್ಬಿಡ್ತೀನಿ. ಸಾಕು, ಅರ್ಧ ಗಂಟೆ ಮುಚ್ಚಿಟ್ರು ಸಾಕು, ತುಂಬ ಬೇಗ ನೆಂದಿರುತ್ತೆ ಅದು. ನೋಡಿ ಈಗ ಅರ್ಧ ಗಂಟೆ ಆಗಿದೆ. ನಂತರ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಈಗ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಸಹ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ನೋಡಿ ಯಾವ ರೀತಿ ಕಾಳು ನೆಂದಿದೆ ಅಂತ, ತುಂಬ ಚೆನ್ನಾಗಿ ನೆಂದಿದೆ. ನೀವು ಸಹ ಈ ಟಿಪ್ನ ಫಾಲೋ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.